ವೆಲ್ಕಮ್ ಸೀಡ್ಸು ಶಂಕರಮೂರ್ತಿ ಅಂತ. ತಮ್ಮ ಹೆಸರು ಗೌಡ್ರೆ? ಸಣ್ಣಸ್ವಾಮಿ ಅಂತ. ಸಣ್ಣಸ್ವಾಮಿ, ಊರು ಮುಲ್ಲಸಳ್ಳಿ, ಕಟಾಯದ ಹೋಬಳಿ, ಹಾಸನ ತಾಲೂಕು, ಹಾಸನ ಜಿಲ್ಲೆ. ನಾನು ಸುಮಾರು 3 ವರ್ಷದಿಂದ ಈ ವೆಲ್ಕಮ್ ಕಂಪ್ನಿ ಮೂಲಂಗಿನ ನಾನು ಬೆಳಿತಾ ಇದ್ದೀನಿ. ಬ್ಯಾಚ್ ಮಾಡಿ ಬೆಳಿತಾ ಇದ್ದೀನಿ. 15 ಬ್ಯಾಚ್ ಮಾಡ್ಕೊತೀನಿ. 15 ಬ್ಯಾಚ್ ಮಾಡ್ತಾ ಇದ್ರಿ? 2 ಎಕರೆ ಭೂಮಿ ಇದೆ ನನಗೆ. ಅದರಲ್ಲಿ ನಾನು ವರ್ಷದಲ್ಲಿ 1 ಎಕರೆಗೆ 4 ರಿಂದ 5 ಲಕ್ಷ ಸಂಪಾದನೆ ಮಾಡ್ತೀನಿ. ನಾವು 1 ಎಕರೆಗೆ 4 ರಿಂದ 5 ಲಕ್ಷ ಒಂದು ವರ್ಷಕ್ಕೆ ಸಂಪಾದನೆ ಇದೆ. ಖರ್ಚು ಎಷ್ಟು ಬರುತ್ತೆ 5 ಲಕ್ಷಕ್ಕೆ? 5 ಲಕ್ಷಕ್ಕೆ 1 ಲಕ್ಷ ಖರ್ಚು ಬರುತ್ತೆ. 5 ಲಕ್ಷಕ್ಕೆ 1 ಲಕ್ಷ ಖರ್ಚು, 4 ಲಕ್ಷ ಲಾಭ ಅಂತ ಹೇಳ್ತಾ ಇದ್ರಿ. ಹೌದು. ಈಗ ನೆಕ್ಸ್ಟ್ ಈಗ ಒಂದು ಬ್ಯಾಚ್ ಚೆಲ್ಲಿದಿರಲ್ಲ, ಯಾವುದು? ಈಗ ವೆಲ್ಕಮ್ 24/5 ಕಂಪ್ನಿಯ ಮೂಲಂಗಿ ಚೆಲ್ಲಿದ್ದೀನಿ. 15 ಸರಿ ಬ್ಯಾಚ್ ಟಚ್ ಮಾಡ್ತೀನಿ. ಈಗ ಹಾಕಿದ್ದೀನಿ, 7ನೇ ತಾರೀಕಲ್ಲಿ ಹಾಕಿದ್ದೀನಿ. ಮತ್ತೆ ನಾಡ್ದು ಒಂದು ಬ್ಯಾಚ್ ಹಾಕ್ತೀನಿ. ಮತ್ತೆ 8 ದಿವಸ ಬಿಟ್ಟು ಒಂದು ಬ್ಯಾಚ್ ಹಾಕ್ತೀನಿ. ಈಗ ವರ್ಷ ಪೂರ ಈಗ ನೀವು ಮೂಲಂಗಿನೇ ಬೆಳೆಯೋದು. ವೆಲ್ಕಮ್ ಸೀಡ್ಸ್ ಮೂಲಂಗಿನೇ ಬೆಳಿತಾ ಇದ್ದೀರಿ. ಆದಾಯ ಚೆನ್ನಾಗಿದೆ? ಇದು ಹಾಕಿದ್ಮೇಲೆ ನನಗೆ ಯಾವ ಬೆಳೆನೂ ಬರ್ತಾ ಇಲ್ಲ ನನಗೆ. ಈಗ ವೆಲ್ಕಮ್ ಸೀಡ್ಸ್ ಮೂಲಂಗಿ ಬಿಟ್ರೆ ಬೇರೆ ಏನು ಬೆಳಿತಾ ಇಲ್ಲ? ಈಗ ಬ್ಯಾಚ್ ಅಂಡ್ ಬ್ಯಾಚ್ ನಿಮ್ 4 ಎಕರೆಗೂ ಮೂಲಂಗಿನೇ ಆದಾಯ. ಇದುವರೆಗೂ ಲಾಸ್ ಆಗಿಲ್ಲ ಅಂತ ನೀವು ಹೇಳ್ತೀರಾ? ಈಗ 1 ಎಕರೆಗೆ ಎಷ್ಟು ಖರ್ಚು ಬರುತ್ತೆ? 1 ಎಕರೆಗೆ ಒಂದು 25-30 ಸಾವಿರ ಖರ್ಚು ಬರುತ್ತೆ. ಆದಾಯ 1 ಲಕ್ಷದ. ಹೌದ್ರಾ? ಈಗ ಬ್ಯಾಚ್ ಅಂಡ್ ಬ್ಯಾಚ್ ಚಲ್ತಾನೆ ಇದ್ದೀರಿ. ಈಗ ಉಕ್ಕೆ ಹೊಡಿಸ್ತಾ ಇದ್ದೀರಿ? ಅದು ಈಗಲೂ ಕೂಡ ಉಕ್ಕೆ ಹೊಡಿಸ್ತಾ ಇದ್ದೀನಿ. ಅದು ನಾಡ್ದು ಹಾಕ್ತೀನಿ, ಅದಕ್ಕೆ ಮತ್ತೆ ಚಲ್ತೀರಿ. ವೆಲ್ಕಮ್ ಸೀಡ್ಸ್ ಚೆನ್ನಾಗಿದೆ ನಿಮ್ಮ ಪ್ರಕಾರ? ವೆಲ್ಕಮ್ ಸೀಡ್ಸ್ ಈಗ ನನ್ನ ಅನಿಸಿಕೆ ಪ್ರಕಾರ ಬೇರೆ ಮೂಲಂಗಿ ಹೂ ಬರಲ್ಲ ಮತ್ತೆ ದಾರ ಬರಲ್ಲ. ವೆಲ್ಕಮ್ ಕಂಪ್ನಿ 24/5 ಕಂಪ್ನಿ ಬೀಜ ಇದೆಯಲ್ಲ, ತುಂಬಾ ಉತ್ತಮವಾಗಿ ಇಳುವರಿ ಕೊಡುತ್ತೆ. ಉತ್ತಮವಾದಂಥ ಬೆಳೆ ದುಡ್ಡು ತೆಗಿತಾ ಇದ್ದೀನಿ ನಾನು. ಓಕೆ.